ನಾವು 2022-23 ಮಾಡಿದ್ದೇವೆ. ಇದು ನಾವು ಈ ವರ್ಷನೂ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ನಡುವೆ ಏನಾಯಿತು, ಬೇರೆ ಬೇರೆ ಕಾರಣಗಳಿಂದ ವ್ಯಸ್ತತೆ ಜಾಸ್ತಿಯಾಗಿ 2 ಎಲೆಕ್ಷನ್ ನಡುವೆ ಬಂತು. ಅದಕ್ಕೆ ಎಲೆಕ್ಷನ್ ಕೆಲಸಕ್ಕಾಗಿ ಜಾಸ್ತಿ ಒತ್ತು ಕೊಟ್ಟಿರುವುದರಿಂದ ಈ ಕಡೆಗೆ ಬರಲಿಕ್ಕೆ ಆಗಿಲ್ಲ. ಈಗ ಅದೆಲ್ಲ ಆಗಿ ಮಳೆನೂ ಕೂಡ ಮುಗಿದಿದೆ. ಈಗ ಕೆಲಸ ಕಾಮಗಾರಿಗಳು ಎಲ್ಲ ಟೆಂಡರ್ ಏನು ಮಾಡಬೇಕಾಗಿತ್ತು ಮಾಡಿಬಿಟ್ಟಿದ್ದೇವೆ. ಈಗ ಕೆಲಸ ಬೇಗ ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. ಮತ್ತು ನಾವು ಹೊಸ ತಂತ್ರಜ್ಞಾನವನ್ನು ಸುಮಾರು ಬಂದುಬಿಟ್ಟಿದೆ. ಈ ಖಾತಾ ಮಾಡುವುದು ಮತ್ತು ಈಗ 30th ನವಂಬರ್ವರೆಗೂ ಎಲ್ಲ ನಮ್ಮ ಕರದಾತರು ಯಾರಿದ್ದಾರೆ ಅವರು ತಮ್ಮ ಹಳೆಯ ಕಾಲದ್ದು ಏನೋ ರಿವಿಷನ್ನಲ್ಲಿ ತೊಂದರೆ ಇದ್ದರೆ ಅಥವಾ ಡಿಫಾಲ್ಟರ್ಸ್ ಇದ್ದರೆ ಅವರೆಲ್ಲ ದುಡ್ಡು ತುಂಬಬೇಕು ಅಂತ ಅದರ ಜೊತೆಗೇ ಈ ಖಾತಾ ಕೊಡಬೇಕು ಅಂತ ಏನು ಬಂದಿರೋದ್ರಿಂದ ನಮ್ಮ ರೆವೆನ್ಯೂ ಕಂದಾಯ ಕಚೇರಿಯಲ್ಲಿ ಸ್ವಲ್ಪ ಆರ್ಗನೈಸ್ ಮಾಡಿ ಯಾರಿಗೆ ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಬೇಕು ಅವರಿಗೆ ARO ಆಫೀಸಿಂದನೇ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರಿಗೆಲ್ಲ ಬೆಂಬಲ ಕೊಟ್ಟು ಮಾಡಿಸೋದು ಕೆಲಸ ಮಾಡಬೇಕಾಗಿರುತ್ತದೆ. ಹೀಗಾಗಿ ಬಂದಿದ್ದೇವೆ ನಾವು. ಸ್ವಲ್ಪ ಇಲ್ಲಿ ಸಲಹೆಗಳನ್ನು ಕೊಟ್ಟು ಹೇಗೆ ಜನರಿಗೆ ಇನ್ನೂ ಗೊತ್ತಾಗಬೇಕು, ಎಲ್ಲಿ ಹೆಲ್ಪ್ ಸೆಂಟರ್ ಎಲ್ಲಿದೆ, ಹೆಲ್ಪ್ ಡೆಸ್ಕ್ ಎಲ್ಲಿದೆ, ಎಲ್ಲಿ ನಮ್ಮವರು ಕೂತ್ಕೊಂಡಿದ್ದಾರೆ, ಇನ್ನೂ ಸ್ವಲ್ಪ ಪ್ರಮುಖವಾಗಿ ಇಲ್ಲಿ ಪ್ರದರ್ಶನ ಮಾಡ್ತೀವಿ. ಆಗ ಜನರು ಕರೆಕ್ಟಾಗಿ ಅವರಿಗೆ ಏನೇನು ಮಾಡ್ಲಿಕ್ಕೆ ಬರ್ತದೆ ಮಾಡಿಕೊಳ್ಳಿ. ಈಗ ನಿನ್ನೆ ನಾನು ಬೆಂಗಳೂರು ಸೆಂಟರ್ವರೆಗೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ. ಮಂಡೆಯಿಂದ ಬೆಂಗಳೂರು ಸೆಂಟರ್ನಲ್ಲಿಯೂ ಕೂಡ ಈ ಖಾತೆಗಾಗಿ ಜನರು ಹೋಗಿ 45 ರೂಪಾಯಿ ಫೀಸ್ ಕಟ್ಬಿಟ್ಟು ಮಾಡಬೇಕು. ಯಾಕಂದರೆ ಏನಾಗಿದೆ, ಸುಮಾರು ಮಂದಿಗೆ ಅದನ್ನು ಈ ಖಾತೆಯಿಂದ ಬೇರೆ ಫುಲ್ ಡ್ರಾಫ್ಟಿಂದ ಅಂತಿಮ ಖಾತೆ ಆಗಬೇಕಾದ್ರೆ ಏನೇನು ಮಾಡಬೇಕು ಗೊತ್ತಿಲ್ಲ. ನಾವು ಕಂಪ್ಯೂಟರ್ನಲ್ಲಿ ನೀವು ಮಾಡಬೇಕು ಅಂತ ಹೇಳಿದರೂ ಸಹ ಫೇಸ್ಲೆಸ್ ಇರಬೇಕು ಅಂತ ನಮ್ಮ ವಾದ ಇದೆ ಮತ್ತು ಆ ಪ್ರಕಾರ ನಾವು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೀವಿ. ಯಾರಿಗೂ ಈ ಕಚೇರಿಗೆ ಬರಲಿಕ್ಕೆ ಅವಶ್ಯಕತೆ ಇಲ್ಲ. ಬರೀ ಯಾರಿಗೆ ಒಂದ್ಸಲ ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಪ್ರಾಪರ್ಟಿ ಆಸ್ತಿಗಳು ಹಸ್ತಾಂತರ ಮಾಡ್ಲಿಕ್ಕೆ ಹೋದರೆ ಮಾತ್ರ ಇಲ್ಲಿ ಒಂದ್ಸಲ ಬಂದು ಯಾರಿಗೂ ತೋರಿಸ್ಬೇಕು. ಯಾಕೆಂದರೆ ಬೇರೆ ಹೆಸರಿನಲ್ಲಿ ಬೇರೆಯವರು ಎಲ್ಲ ಆಧಾರ ಇತ್ಯಾದಿ ಲೋಡ್ ಮಾಡಿಬಿಟ್ರೆ ಕಷ್ಟ ಉಂಟಾಗ್ಬೋದು. ಅದಕ್ಕೆ ಮಾತ್ರ ಬೇಕು. ಈಗಲೂ ನಾವು ನಮ್ಮ ಮ್ಯಾನ್ಯುವಲ್ ಖಾತೆ ಏನಿದೆ ರದ್ದು ಮಾಡಲಿಲ್ಲ. ಅದು ಒಂದು ಟೈಮ್ ಒಳಗಾಗಿ ಎಲ್ಲರಿಗೂ ಬಂದ್ಬಿಡುತ್ತೆ. ಅದು ಯಾರಿಗೂ ಗಾಬರಿ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ನಾವೇ ಮಾಡ್ತಿದ್ದೆ. ಈಗ ಬಿಕಾಸ್ ರಿಜಿಸ್ಟ್ರೇಷನ್ ಆಗಿರುವುದರಿಂದ ಕಂಪಲ್ಸರಿ ಆಗಿರುವುದರಿಂದ ಈಗ ಸ್ವಲ್ಪ ಅವತೊಳ ಬಂದುಬಿಟ್ಟಿದೆ. ಸದ್ಯಕ್ಕೆ ನಾವು ARO ಕಚೇರಿಯಲ್ಲಿ ಯಾರ್ಯಾರ ಹತ್ರ ಇನ್ಕಂಪರೆನ್ಸ್ ಇದೆ, ಯಾರು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಇನ್ಕಂಪರೆನ್ಸ್ ತಂದು ಮಾಡ್ತಾ ಇದ್ದಾರೆ. ನಮ್ಮ ಖಾತೆಗಾಗಿ ಇನ್ಕಂಪರೆನ್ಸ್ ಬೇಕಾಗಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಖಾತೆಗಾಗಿ ಇನ್ಕಂಪರೆನ್ಸ್ ಬೇಕಾಗಿಲ್ಲ. ಆದರೆ ಮಾರಾಟ ಮಾಡುವಾಗ ಕೊಂಡ್ಕೊಳ್ಳೋರು ಕೇಳ್ತಾರೆ ಇನ್ಕಂಪರೆನ್ಸ್. ಆ ಇನ್ಕಂಪರೆನ್ಸ್ ತಂದರೆ ನಮಗೆ ಗೊತ್ತಾಗ್ತದೆ ಇವರು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಮಂದಿಗೆ ಮಾತ್ರ ನಾವು ಇಲ್ಲಿ ಸಹಾಯ ನೀಡ್ತಾ ಇದ್ದೀವಿ. ಹೀಗಾಗಿ ಅವರೆಲ್ಲರಿಗೂ ಸಹಾಯ ನೀಡುವುದು ಹೇಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ನೋಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ರೆವೆನ್ಯೂ ಕೆಲಸದಲ್ಲಿ ಯಾರ್ಯಾರು ಸೀಲಿಂಗ್ ಇತ್ಯಾದಿ ಏನು ನಡೀತಾ ಇದೆ ಅದು ಕರೆಕ್ಟಾಗಿ ನಡೀತಾ ಇದೆ ಅಥವಾ ಇಲ್ಲ, ಮತ್ತು ಈಗ ಎಷ್ಟು ಮಂದಿ ಈಗ ಮುಂದೆ ರೆವೆನ್ಯೂ ಅಪೀಲ್ನಲ್ಲಿ ಹಾಕಿ ಏನು ಬಂದಿದ್ದಾರೆ ಅವರಿಂದ ನಾವು ಕರ ವಸೂಲು ಮಾಡ್ತಾ ಇದ್ದೀವಿ ಅಥವಾ ಇಲ್ಲ, ಅದು ಎಲ್ಲ ವಿಚಾರ. ಮತ್ತು ಎಲ್ಲಿ ನಾವು ಕೆಲಸ ಕಾಮಗಾರಿಗಳಿಗೆ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ. ಅದು ತುರ್ತುಗತಿಯಲ್ಲಿ ಎಲ್ಲ ಆಗಬೇಕು ಅಂತ ದೃಷ್ಟಿಯಿಂದ ಬಂದಿದ್ದೇವೆ. ಆದಮೇಲೆ ಏನು ಮಾಡ್ತೀವಿ, ಇವೆಲ್ಲ ಕಚೇರಿ ವಿಸಿಟ್ ಮತ್ತು ಕೆಲಸ ಸ್ಥಳಗಳನ್ನು ನೋಡಿದ ಮೇಲೆ 3 ಗಂಟೆಯಿಂದ 5 ಗಂಟೆವರೆಗೂ ನಾವು ಜನರಿಂದ ಏನೇನು ಅಹವಾಲುಗಳು ಇದೆ, ಹಳೆಯದು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮಾನ್ಯ ಉಪಮುಖ್ಯಮಂತ್ರಿಯವರು ಬಾಗಿಲಿಗೆ ಬಂತು ಸರ್ಕಾರ, ಅದೆಲ್ಲ ರಿವ್ಯೂ ಮಾಡ್ತೀವಿ ನಾವು. ಅದರಲ್ಲಿ ನಾವು ಏನೇನೋ ಜನರಿಗೆ ಆಶ್ವಾಸನೆ ನೀಡಿದ್ದೇವೆ BBMP ವತಿಯಿಂದ ಅದು ಮಾಡಿದ್ದೇವೆ ಅಥವಾ ಇಲ್ಲ, ಮತ್ತು ಹೊಸದಾಗಿ ಕೂಡ ಯಾರು ಬಂದು ನಮಗೆ ಬೇಡಿಕೆ ಕೊಡ್ತಾರೆ ಅಥವಾ ಅವ್ರಿಗೆ ದೂರ ಇರುತ್ತೆ ಅದನ್ನು ಕೂಡ ಅಲ್ಲಿ ನೋಡ್ತೀವಿ. ಈ ಖಾತಾ ಫೈಂಡ್ ಔಟ್ ಆಗಿದೆಯಲ್ಲ ಸರ್, ಈ ಖಾತಾ ಫೈಂಡ್ ಔಟ್ ಆಗಿರೋದು ಆ ಒಂದು ಲಿಂಕ್ಗೆ ಹೋಗಿ ಓಪನ್ ಮಾಡಿದ್ರೆ ಓಪನ್ ಆಗೋದೇ ಇಲ್ಲ, ಅವ್ರ ಡೀಟೇಲ್ಸ್ ಬರೋದೇ ಇಲ್ಲ. ಆ ಥರ ನಾನು ಈಗ ಏನೊಂದು ಕೆಲಸ ಏನು ಮಾಡಿದ್ದೀನಿ, 13 ಜನರಿಗೆ ಕ್ಲೋಸ್ ಯೂಸರ್ ಗ್ರೂಪ್ CUG ಮಾಡಿಕೊಂಡು ಈಗ ಪ್ರಕಟಣೆ ಮಾಡ್ತಾ ಇದ್ದೀನಿ. ಅವರು ಖಾತಾದಲ್ಲಿ ಓಪನ್ ಆಗೋದಿಲ್ಲ, ಅದು ಪ್ರಶ್ನೆನೇ ಇಲ್ಲ. ಈಗ ಅದು ಏನಾಗ್ತಾ ಇತ್ತು, ಹೆಸರು ಗೊತ್ತಿಲ್ಲ, ವಾರ್ಡ್ ಗೊತ್ತಿಲ್ಲ, ಇತ್ಯಾದಿ ಇತ್ತು. ಈಗ ನಾವು ನೋ ಯುವರ್ ವಾರ್ಡ್ ಅಂತ ಮಾಡಿ ನಿಮ್ಮ ವಾರ್ಡ್ ಏನಿದೆ ಅಂತ ಮಾಡಲಿಕ್ಕೆ ಕೆಸರಾಕ್ ಜೊತೆಗೆ ಸಮಾಲೋಚಿಸಿ ನೀವು ಓಪನ್ ಮಾಡಿದ್ರೇ ಬರುತ್ತೆ. ನಿಮ್ಗೆ ವಾರ್ಡ್ ಗೊತ್ತಿಲ್ಲ ಅಂತ ಆದರೆ ನೀವು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಆ ಬೆಂಗಳೂರು ನಕಾಶೆ ಬರುತ್ತೆ. ಅದರಲ್ಲಿ ನೀವು ನಿಮ್ಮ ಏರಿಯಾ ಏನಿದೆ ಕ್ಲಿಕ್ ಮಾಡಿದರೆ ಯಾವ ವಾರ್ಡ್ ಅಂತ ಬಂದ್ಬಿಡುತ್ತೆ. ಹೀಗಾಗಿ ಆ ವಾರ್ಡ್ ಹಾಕ್ಕೊಂಡು ಅದರಲ್ಲಿ ಹೆಸರು ನೋಡಿಕೊಂಡ್ರೆ ಬಂದೇ ಬರುತ್ತೆ. ಆದರೂ ಸಹ ನಾವು 1533 ಇದುವರೆಗೂ ಬಳಸ್ತಾ ಬಂದಿದ್ದೀವಿ. ಪ್ರತಿಯೊಂದು ಕಂಟ್ರೋಲ್ ರೂಮ್ ಕೂಡ ನಮ್ಮ ಝೋನ್ನಲ್ಲಿ ಹಾಕಿದ್ದೀವಿ. ಆದರೂ ಸಹ ಜನರಿಗೆ ತೊಂದರೆ ಉಂಟಾಗ್ತಾ ಇದೆ. ಅಂದರೆ ಕೆಲವು ಕಡೆಗೆ ನಮ್ಮ ಖಾತಾದಲ್ಲಿ ಏನು ಡಿಟೇಲ್ ಬಂದಿದೆ ಹೆಸರನ್ನೇ ಬಿಟ್ಟು ಹೋಗಿದೆ ಅಥವಾ ಹೆಸರು ಬೇರೆ ಭಾಷೆಯಲ್ಲಿ ಇದೆ ಮತ್ತು ವಿಸ್ತೀರ್ಣ ಕೂಡ ಸೇಮ್ ಇಲ್ಲ ಅಂತ ಆಗಿ AROಗೆ ಪವರ್ ಇರಲಿಲ್ಲ ಚೇಂಜ್ ಮಾಡಲಿಕ್ಕೆ. ಈಗ AROಸ್ಗೆ ಪವರ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ಐಟಮ್ಗೆ ಮಾತ್ರ ಪವರ್ ಕೊಡ್ತಾ ಇದ್ದೇವೆ. ಅಂದರೆ ವಿಸ್ತೀರ್ಣ 0 ಅಂತ ಬಂದುಬಿಟ್ಟಿದೆ ಅಂದರೆ ಅವರು ಸೇಲ್ ಡೀಡ್ ನೋಡಿಕೊಂಡು ಮಾಡ್ಬೋದು. ಹೆಸರಿನಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತ ಆದರೆ ಅವರು ನೋಡಿಕೊಂಡು ಮಾಡ್ಬೋದು. ಆ ಪ್ರಕಾರ ಸಂಶೋಧನೆಗಾಗಿ ತಿದ್ದುಪಡಿಗಾಗಿ ಅವರಿಗೆ ಪವರ್ ಕೊಟ್ಟಿರಲಿಲ್ಲ, ಈಗ ಕೊಡ್ತಾ ಇದ್ದೇವೆ. ಹೀಗಾಗಿ ಕೆಲಸ ಈಗ ಸುಶ್ರುತವಾಗಿ ನಡೀತಾ ಇದೆ. ಆದರೂ ಸಹ ಜನರಿಗೆ ನಾವು ಇಷ್ಟು ಮಟ್ಟಕ್ಕೆ
ನಮ್ಮ ಸಲಹೆಗಳನ್ನು ನೀಡ್ತಾ ಇದ್ದೇವೆ. ಅವರಿಗೆ ಅಷ್ಟು ಮಟ್ಟಕ್ಕೆ ಮುಟ್ತಾ ಇಲ್ಲ. ಹೀಗಾಗಿ ನಾವು ಈಗ ಪ್ರೆಸ್ ಮುಖಾಂತರ, ತಮ್ಮೆಲ್ಲ ಮುಖಾಂತರ ಮತ್ತು ವಿಡಿಯೋ ಮುಖಾಂತರ ಮತ್ತು ಈಗ ಬೆಂಗಳೂರು ಒನ್ ಸೆಂಟರ್ನಲ್ಲಿಯೂ ಕೂಡ ವ್ಯವಸ್ಥೆ ಮಾಡಿರುವುದರಿಂದ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಅದು ಎಲ್ಲ ಸ್ವಲ್ಪ ಸುಗಮವಾಗಿ ಆಗ್ತದೆ. ಆದರೆ ಇನ್ನೊಮ್ಮೆ ತಮಗೆ ಎಲ್ಲರಿಗೂ ಹೇಳ್ತೀನಿ, ಬರೀ ಟ್ರಾನ್ಸ್ಫರ್ಗಾಗಿ, ಪ್ರಾಪರ್ಟಿ ಟ್ರಾನ್ಸ್ಫರ್ಗಾಗಿ ಮಾತ್ರ ಸದ್ಯಕ್ಕೆ ಈ ಖಾತಾ ಅನಿವಾರ್ಯ ಇದೆ ಅಂತ ಬೇರೆ ಇದಕ್ಕೆ ಕಡ್ಡಾಯ ಮಾಡುವುದು ನಾವು 3-4 ದಿನ ಆದಮೇಲೆ ಮಾಡ್ತೀವಿ. ಇದು ಎಲ್ಲ ಸಾಧನೆ ಮಾಡಿದ ಮೇಲೆ ಮಾಡ್ತೀವಿ. ಅದುವರೆಗೂ ನಿಮ್ಗೆ ಗಾಬರಿ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲ 0 ಆಯಿತು ಅಂತ ಇಲ್ಲ. ಒಂದಷ್ಟು ಕಡೆ ಇನ್ನೂ ಕೂಡ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಚಾಲನೆ ಕೊಟ್ಟಿದ್ರು. ಈಗ ವೈಟ್ ಟಾಪಿಂಗ್ಗೆ 14/3/2024 ವರ್ಕ್ ಆರ್ಡರ್ ಇಶ್ಯೂ ಆಗಿತ್ತು. ಅದು ಬಹಳ ಕೆಟ್ಟ ರೋಡ್ ಇದೆ. ನಾವು 2022 ಇಂದಾನೇ ಅದರ ಮೇಲೆ ಕೇಳ್ತಾ ಬಂದಿದ್ದೇವೆ. ಅದು ಟೆಂಡರ್ ಆಗಿ ಮಾಡಲಾಗಿತ್ತು. ಪೊಲೀಸ್ ವತಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದೆ. ಒಂದು ಭಾಗ ಓಪನ್ ಮಾಡಿಕೊಂಡು ಒಂದು ಭಾಗ ಮಾಡಿ ಅಂತ ಬಂದ್ಬಿಟ್ಟಿದೆ. ಈಗ ನಾವು ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಸೆನೆಟ್ರಿ ಮತ್ತು BWSSB ಕೆಲಸ ಕೂಡ ನಾವೇ ಮಾಡ್ತಿರುವುದರಿಂದ ಇದನ್ನು ಫೆಬ್ರವರಿ 15ನೇ ತಾರೀಕೊಳಗಾಗಿ ಈ ಕೆಲಸವನ್ನು ಕಂಪ್ಲೀಟ್ ಮಾಡ್ತೇವೆ. ಸೊ ಪೀನಿ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ದೊಡ್ಡದು ಏನು ತೊಂದರೆ ಇದೆ, ಅದು ಕಡಿಮೆ ಆಗ್ತದೆ. ಸೆಕೆಂಡ್ಲಿ KSSIDC ವತಿಯಿಂದ 50 ಕೋಟಿದು ಕೆಲಸ ಪ್ರಾರಂಭ ಆಗಲಿಕ್ಕೆ ಉಳಿದಿತ್ತು. ಅದಕ್ಕೆ ಕೂಡ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ಅವರು ನಮ್ಮ ಹತ್ರ ಬಂದು ಕೇಳ್ತಾ ಇದ್ರು. ನಾನು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯದರ್ಶಿ ಅವರಿಗೆ ಮಾತಾಡಿದ್ದೀನಿ. ಅದನ್ನು ಕೂಡ ಈ ವಾರದ ಒಳಗಾಗಿ ಕೆಲಸ ಪ್ರಾರಂಭ ಆಗ್ತದೆ. ಅದನ್ನು ಕೂಡ ನೆಕ್ಸ್ಟ್ ಮಾರ್ಚ್ ಮಳೆಗಿಂತ ಮುಂಚೆ ಎಲ್ಲ ಮುಗಿಸ್ಬಿಟ್ರೆ ಆ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮುಕ್ತಾಯ ಆಗುತ್ತೆ. ಕಸದ ಸೆಸ್ ಜಾಸ್ತಿ ಮಾಡ್ತಾರೆ ಅಂತ ಹೋಟೆಲ್ ಮಾಲೀಕರ ಸಂಘದವರು ಸಭೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ. ಸೆಸ್ ಏನಾದ್ರು ಹೆಚ್ಚಿಗೆ ಮಾಡೋ ಪ್ಲಾನ್ ಇದೆಯಾ? ಈಗ ಹೋಟೆಲ್ ಮಾಲೀಕರು ಸಂಘ ಅಥವಾ ಬಲ್ಕ್ ಜನರೇಟರ್ಸ್ ಯಾರಿದ್ದಾರೆ ಅವರು ಇದುವರೆಗೂ ಯಾವುದೇ ವ್ಯವಸ್ಥೆ ಮಾಡಲಿಲ್ಲ. ಅವರು ಮಾಡಿದ್ದು ವ್ಯವಸ್ಥೆ ಒಂದು ಸಲ ಒಂದು ಪಾರ್ಟಿ ಜೊತೆಗೆ ಸೇರಿಕೊಂಡು ಮಾಡ್ತೀವಂತ ಮಾಡಿ ಸೈನ್ ಮಾಡಿ ಏನೋ ಮಾಡಿದರು. ಅದಕ್ಕೆ ಕೂಡ